ಬಿಲಿಯನರ್ ಸೈಕೋ ಭಾಗ 32. ಶ್ರೀಮತಿ ರಮ್ಯಾ ಆಕೆಗೆ ಗರ್ಭಪಾತವಾಗಿದೆ ಅಂತ ಹೇಳುವ ಅಧಿಕೃತ ಆಸ್ಪತ್ರೆಯ ದಾಖಲೆಗಳು ಈಗ ನಮ್ಮ ಕೈಯಲ್ಲಿದೆ. ಅಷ್ಟೇ ಅಲ್ಲ, ಅಂದು ನೀವು ಮತ್ತು ನಿಮ್ಮ ಮಗ ಸೇರಿ ಆಕೆ ಮೇಲೆ ಹಲ್ಲೆ ಮಾಡಿದ್ದನ್ನು ಕಣ್ಣಾರೆ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಪೊಲೀಸ್ ಅಧಿಕಾರಿ ಅತ್ಯಂತ ಕಠಿಣ ಧ್ವನಿಯಲ್ಲೇ ಹೇಳ್ತಾರೆ. ರಮ್ಯಾ ಕೂಡ ಇಷ್ಟಾದರೂ ತನ್ನ ತಪ್ಪು ಒಪ್ಕೊಳ್ಳದೆ ನಗುತ್ತಾ, ಆಸ್ಪತ್ರೆಯ ದಾಖಲೆಗಳನ್ನು ದುಡ್ಡು ಕೊಟ್ಟು ನಕಲಿಯಾಗಿ ಸೃಷ್ಟಿಸ್ಬೋದು ಆಫೀಸರೇ, ಆದರೆ ಅಲ್ಲಿ ಯಾವ ಸಾಕ್ಷಿ ಇದ್ದಾನೆ? ನನ್ನ ಮಗ ಹೊಡೆಯೋದನ್ನು ಕಣ್ಣಾರೆ ನೋಡಿದಂತಹ ಆ ಮಹಾನುಭಾವ ಯಾರು ಅಂತ ನನಗೂ ಗೊತ್ತಾಗಬೇಕಲ್ವಾ ಅಂತ ಸವಾಲನ್ನು ಹಾಕಿದ್ಲು. ನನ್ನನ್ನು ಕ್ಷಮಿಸಿ ಮಲತಾಯಿ, ನಾನೇ ಆ ಸಾಕ್ಷಿ. ನಿಮಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಬೇಕೇ? ಹಾಲ್ನ ಸೋಫಾದ ಮೇಲೆ ರಾಜನಂತೆ ಹೊರಕೊಂಡಿದ್ದ ನಿಖಿಲ್ ಆರಾಮವಾಗಿ ತನ್ನ ಕೈ ಎತ್ತಿ ಹೇಳ್ತಾನೆ. ಅವನ ಮಾತನ್ನು ಕೇಳಿ ರಮ್ಯಾ ಮತ್ತು ಯಶ್ ಇಬ್ಬರ ಮುಖದಲ್ಲೂ ಕೂಡ ಮರಣ ಭಯ ಕಾಣಿಸ್ಕೊಳ್ಳುತ್ತೆ. ಅವನು ಹೇಗೆ ಸಾಕ್ಷಿಯಾಗೋಕ್ಕೆ ಸಾಧ್ಯ? ಆಫೀಸರ್, ಅವತ್ತು ಘಟನೆ ನಡೆದಾಗ ಅವನು ಅಲ್ಲಿ ಇರಲೇ ಇಲ್ಲ. ನಿಖಿಲ್, ನೀನು ಯಾವ ಧೈರ್ಯದ ಮೇಲೆ ಈ ಸುಳ್ಳನ್ನು ಹೇಳ್ತಾ ಇದೀಯಾ? ರಮ್ಯಾ ಹಲ್ಲನ್ನು ಕಡಿಯುತ್ತಾ ಕೂಗಾಡ್ಬಿಟ್ಲು. ನಿಖಿಲ್ ಸೋಫಾದಿಂದ ಎದ್ದು ನಿಂತು ಅವರಿಬ್ಬರ ಹತ್ತಿರ ನಡೆದು ಬಂದನು. ಐ ಆಮ್ ಸಾರಿ ಮಲ್ತಾಯಿ, ಆದರೆ ಆ ದಿನ ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ. ನನ್ನ ಕಣ್ಣುಗಳು ಮಾತ್ರವಲ್ಲ, ನನ್ನ ರಹಸ್ಯ CCTV ಕ್ಯಾಮ್ರಾಗಳು ಕೂಡ ಎಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದೆ. ಯಶ್ ಕಡುಬಡ ಹೆಣ್ಣು ಮಗಳ ಹೊಟ್ಟೆಗೆ ಬೂಟ್ ಕಾಲಿಂದ ಒದೆಯೋ ಆ ಭೀಕರ ದೃಶ್ಯದ ಫುಟೇಜ್ ನನ್ನ ಫೋನ್ನಲ್ಲೇ ಇದೆ. ಅಷ್ಟೇ ಯಾಕೆ, ನೀವಿಬ್ಬರೂ ಸೇರಿ ಯಾಕೆ ನಾ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸ್ತಿದ್ದ ಆಡಿಯೋ ಕೂಡ ನನ್ನ ಬಳಿ ಭದ್ರವಾಗಿದೆ ಅಂತ ಬಾಂಬನ್ನು ಸಿಡಿಸ್ತಾನೆ. ರಮ್ಯಾ ಕೋಪದಿಂದ ನಡುಗುತ್ತಾ ನಿಖಿಲ್ನತ್ತ ನುಗ್ಗಿ, ನಿಖಿಲ್, ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನೆದುರು ನಿಂತು ಮಾತಾಡೋದಕ್ಕೆ ಅಂತ ಕೈಯನ್ನೇ ಎತ್ತಿದ್ಲು. ಆದರೆ ಇನ್ಸ್ಪೆಕ್ಟರ್ ತಕ್ಷಣವೇ ಅವಳನ್ನು ಹಿಂದೆ ಸರಿಸಿದ್ರು. ರಮ್ಯಾಳ ಮುಖ ಕ್ರೋಧದಿಂದ ಸಂಪೂರ್ಣ ಕೆಂಪಗಾಯಿತು. ಶ್ರೀಮತಿ ರಮ್ಯಾ ಮತ್ತು ಮಿಸ್ಟರ್ ಯಶ್, ನೀವು ಯಾವುದೇ ನಾಟಕಗಳನ್ನು ಇಲ್ಲಿ ನಡೆಸುವಂತಿಲ್ಲ. ಗೌರವದಿಂದ ನಮ್ಮೊಂದಿಗೆ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಇನ್ಸ್ಪೆಕ್ಟರ್ ಕೂಡ ಸ್ವಲ್ಪ ಜೋರಾಗಿ ಗದರುತ್ತಾರೆ. ಇನ್ಸ್ಪೆಕ್ಟರ್, ನಾನು ಯಾರಂತ ತಿಳಿದು ಮಾತಾಡ್ತಾ ಇದ್ದೀರಾ? ನನ್ನ ಹೆಸರು ರಮ್ಯಾ ರಾಜ್ ಸಿಂಗ್. ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ನಿಮ್ಮ ಕೆಲಸ ಹೋಗ್ತದೆ. ರಮ್ಯಾ ತನ್ನ ಅಧಿಕಾರದ ಮದವನ್ನು ಪ್ರದರ್ಶಿಸೋಕೆ ಶುರು ಮಾಡ್ತಾಳೆ. ಇನ್ಸ್ಪೆಕ್ಟರ್ ಅಷ್ಟೇ ಗಾಂಭೀರ್ಯದಿಂದ, ಕ್ಷಮಿಸಿ ಶ್ರೀಮತಿ ರಮ್ಯಾ ರಾಜ್ ಸಿಂಗ್, ನೀವು ಯಾರೇ ಆಗಿದ್ರೂ ಕೂಡ ಕಾನೂನಿನ ಮುಂದೆ ಕೇವಲ ಅಪರಾಧಿಗಳಷ್ಟೇ. ಅದು ನಮಗೆ ಮುಖ್ಯವಲ್ಲ ಅಂತ ಹೇಳ್ತಾರೆ. ಯಶ್ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು, ಸರಿ ಆಫೀಸರ್, ನಮ್ಮ ಫ್ಯಾಮಿಲಿ ಲಾಯರ್ಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ, ಆಮೇಲೆ ನಿಮ್ಮ ಕಾಕಿ ಪವರನ್ನು ತೋರಿಸಿ ಅಂತ ಹೇಳ್ತಾನೆ. ನಿಖಿಲ್ ಮೆಲ್ಲನೆ ನಕ್ಕು, ನನ್ನ ಪ್ರೀತಿಯ ಪುಟ್ಟ ಸಹೋದರ ಯಶ್, ನೀನು ಕರೆಯುವ ಮುನ್ನವೇ ನಿನ್ನ ಆ ವಕೀಲರಿಗೆ ನಾನೇ ಈಗಾಗಲೇ ಫೋನ್ ಮಾಡಿ ಇಲ್ಲಿ ಕರೆಸ್ತೀನಿ ನೋಡು ಅಂತ ಹೇಳ್ತಾನೆ. ಅವನು ಹೇಳಿ ಮುಗಿಸುವಷ್ಟರಲ್ಲೇ ನಿಖಿಲ್ನ ಪರ್ಸ್ನಲ್ ಸೆಕ್ರೆಟರಿ ಹಾಗೂ ಅವರ ಕಡೆಯ ಹಿರಿಯ ವಕೀಲರಾದಂತಹ ಮಿಸ್ಟರ್ ಸ್ಮಿತಾ ಅತ್ಯಂತ ಗಂಭೀರವಾಗಿ ಹಾಲ್ ಒಳಗೆ ಹೆಜ್ಜೆಯನ್ನು ಇಡ್ತಾರೆ. ರಮ್ಯಾ ತಕ್ಷಣ ವಕೀಲರ ಕಡೆಗೆ ತಿರುಗಿ, ಮಿಸ್ಟರ್ ಸ್ಮಿತಾ ನೋಡಿ, ಇವರು ನಮ್ಮನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ. ತಕ್ಷಣವೇ ಈ ಕೇಸನ್ನು ಇಲ್ಲೇ ವಜಾಗೊಳಿಸ್ಬಿಡಿ, ನಮ್ಮನ್ನು ಈ ಜಂಜಾಟದಿಂದ ಮುಕ್ತಗೊಳಿಸಿ ಪ್ಲೀಸ್ ಅಂತ ಅಧಿಕಾರಯುತವಾಗಿ ಆದೇಶ ಮಾಡ್ತಾಳೆ. ರಮ್ಯಾಳ ಆದೇಶವನ್ನು ಕೇಳಿದಂತಹ ವಕೀಲ ಸ್ಮಿತಾ ಅತ್ಯಂತ ಗಂಭೀರವಾಗಿ ತಲೆಯಾಡಿಸಿ, ನನ್ನನ್ನು ಕ್ಷಮಿಸಿ ಮೇಡಮ್, ಈ ಹಂತದಲ್ಲಿ ಈ ಕೇಸನ್ನು ವಜಾಗೊಳಿಸಲು ಲೀಗಲ್ ಆಗಿ ಯಾವುದೇ ಸಾಧ್ಯತೆ ಇಲ್ಲ, ನನ್ನಿಂದಲೂ ಆಗೋದಿಲ್ಲ ಅಂದರು ನಿರಾಸೆಯಿಂದ. ಏನು ಹೇಳ್ತಿದ್ಯಾ ಸ್ಮಿತ್, ನೀನು ನಮ್ಮ ಫ್ಯಾಮಿಲಿ ಲಾಯರ್ ಅಲ್ವಾ? ನಿನಗೆ ನಾನು ಹೇಳಿದ ಅರ್ಥ ಆಗ್ತಿಲ್ವೇ? ರಮ್ಯಾ ಹರಿಚಾಡಿದ್ಲು. ವಾಸ್ತವವಾಗಿ ಕೇಳಿ ಮೇಡಮ್, ಕೇವಲ ಈ ಹುಡುಗಿ ಕೊಲೆ ಯತ್ನದ ಕೇಸ್ ಮಾತ್ರ ಅಲ್ಲ, ನೀವು ಕಂಪನಿಯ ಕಣ್ತಪ್ಪಿಸಿ ಉದ್ಯೋಗಿಗಳ ಅಧಿಕೃತ ಬ್ಯಾಂಕ್ ಖಾತೆಯನ್ನು ತಿರುಚಿದ್ದೀರಿ, ಕಂಪನಿಯ ಹಣವನ್ನು ನಿಮ್ಮ ಸ್ವಂತಕ್ಕೆ ಕಳ್ಳತನ ಮಾಡಿದ್ದೀರಿ, ಮತ್ತು ವಿಕಾಸೆ ಅವರ ಅನುಮತಿ ಇಲ್ಲದೇ ಕೆಲವು ಕೋಟಿ ಬೆಲೆ ಬಾಳುವ ಫ್ಲ್ಯಾಟ್ಗಳನ್ನು ತೀರಾ ಕಡಿಮೆ ಬೆಲೆಗೆ ಬೇರೆಯವ್ರಿಗೆ ಮಾರಾಟ ಮಾಡಿದ್ದೀರಿ ಅನ್ನೋದಕ್ಕೆ ಆಡಿಟಿಂಗ್ನಲ್ಲಿ ಪಕ್ಕಾ ಸಾಕ್ಷಿ ಸಿಕ್ಬಿಟ್ಟಿದೆ. ನೀವು ನಂಬಿಕೆ ದ್ರೋಹ ಎಸಗಿ ಕಂಪನಿ ಇಡೀ ಬಂಡವಾಳವನ್ನೇ ಕದ್ದುಬಿಟ್ಟಿದ್ದೀರಾ ಮೇಡಮ್ ಎಂದು ವಕೀಲ ಸ್ಮಿತ್ ಕಟು ಸತ್ಯವನ್ನು ಬಿಚ್ಚಿಡ್ತಾರೆ. ನನ್ನೆದುರು ನಿಂತು ನನ್ನದೇ ಮನೆಯಲ್ಲಿ ನನ್ನ ಜೊತೆ ಹೀಗೆ ಅಪರಾಧಿಯಂತೆ ಮಾತಾಡಲು ನಿನಗೆ ಎಷ್ಟು ಧೈರ್ಯ ಸ್ಮಿತ್?
ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ವೇ? ಸೀದಾ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ರಮ್ಯಾ ಕೋಪದಿಂದ ತತ್ತರಿಸುತ್ತಾ ಎದುರಿಸಲು ನೋಡ್ತಾ ಇದ್ದಾಳೆ. ವಾಸ್ತವವಾಗಿ ಮೇಡಮ್, ಈಗ ನನ್ನನ್ನು ಎದುರಿಸಿ ಬೆದರಿಸಿ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದರೆ ಕಂಪನಿಯ ಈಗಿನ ಅತಿ ದೊಡ್ಡ ಪ್ರಮುಖ ಷೇರುದಾರ, ಹೈಯೆಸ್ಟ್ ಶೇರ್ ಹೋಲ್ಡರ್ ಒಟ್ಟಾಗಿ ಆಡಿಟ್ ರಿಪೋರ್ಟ್ ಇಟ್ಕೊಂಡು ಅಧಿಕೃತವಾಗಿ ನಿಮ್ಮ ವಿರುದ್ಧ ವಂಚನೆ ಮತ್ತು ಹಣ ಕಳ್ಳತನದ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಾರೆ. ನೀವು ಈ ಸಂಸ್ಥೆಗೆ ತುಂಬಲಾರದ ದೊಡ್ಡ ಹಾನಿಯನ್ನೇ ಮಾಡಿಬಿಟ್ಟಿದ್ದೀರಾ ಅಂತ ವಕೀಲ ಸ್ಮಿತ್ ಕಾಗದ ಪತ್ರಗಳ ಸಮೇತವಾಗಿ ತೋರಿಸ್ಕೊಡ್ತಾರೆ. ಅದು ಹೇಗೆ ಸಾಧ್ಯ? ಆ ಅತಿ ದೊಡ್ಡ ಷೇರುದಾರರು ಯಾರು? ಆ ಕದ್ದು ಮುಚ್ಚಿ ಕೇಸ್ ಹಾಕಿದ್ದು? ಇಡೀ ಗ್ರೂಪ್ನಲ್ಲಿ ವಿಕಾಸ್ ಬಳಿ ಮಾತ್ರ ಅತಿ ಹೆಚ್ಚು ಷೇರುಗಳಿವೆ. ಅವರನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ರಮ್ಯಾ ಮಾತನಾಡುತ್ತಲೇ ಇದ್ದಕ್ಕಿದ್ದಂತೆ ನಿಂತು ಬಿಟ್ಲು. ಅವಳಿಗೆ ಮರುಕ್ಷಣನೇ ಸತ್ಯದ ಅರಿವಾಯಿತು. ಅತ್ಯಂತ ಸಿಟ್ಟಿನಿಂದ ಸೋಫಾದ ಮೇಲೆ ಕುಳಿತಿದ್ದ ನಿಖಿಲ್ ಕಡೆಗೆ ತಿರುಗಿದ್ಲು. ನಿಖಿಲ್ ಅವಳ ಮುಖವನ್ನೇ ನೋಡುತ್ತಾ ಅತ್ಯಂತ ಶಾಂತವಾಗಿ, ಶ್ರೀಮತಿ ರಮ್ಯಾ, ಕಾನೂನಿನ ಪ್ರಕಾರ ನಿಮ್ಮ ಮೇಲೆ ಈಗ ಅಧಿಕೃತವಾಗಿ ಕಳ್ಳತನ ಮತ್ತು ಮಹಾವಂಚನೆಯ ಕಪ್ಪು ಆರೋಪ ಇದೆ ಅಂತ ಹೇಳ್ತಾನೆ ತಣ್ಣಗೆ. ರಮ್ಯಾ ಕ್ರೋಧದಿಂದ ಉರಿದು ಹೋಗಿ ಸೀದಾ ನಿಖಿಲ್ನ ಬಳಿಗೆ ಧಾವಿಸಿ ಹೋದ್ಲು. ಇದನ್ನೆಲ್ಲ ನೀನೇ ಅಲ್ವಾ ಮಾಡಿದ್ದು? ನೀನೇ ತಾನೇ ನನ್ನ ಸಿಲುಕಿಸಲು ಈ ಕಳ್ಳತನದ ಕಥೆಯನ್ನು ಕಟ್ಟಿರೋದು? ರಮ್ಯಾ ನಿಖಿಲ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಸಿಟ್ಟಿನಿಂದ ಕೇಳ್ತಾ ಇದ್ದಾಳೆ. ನಿಖಿಲ್ ಮಾತ್ರ ಬಹಳ ಖುಷಿಯಿಂದ ಅಮಾಯಕನಂತೆ ತಾಳ್ಮೆ ತಗೊಂಡು ನಟಿಸುತ್ತಾ, ನಾನಾ ಮಲತಾಯಿ, ನೀವು ಅಸಲಿಗೆ ಏನು ಮಾತಾಡ್ತಾ ಇದ್ದೀರಾ? ನಾನು ಕಷ್ಟದಲ್ಲಿದ್ದ ಇಡೀ ಕಂಪನಿಯನ್ನು ಕಾನೂನಿನಿಂದ ಉಳಿಸಲು ಪ್ರಯತ್ನಿಸ್ತಿದ್ದೀನಿ ಅಷ್ಟೆ. ಆದರೆ ಆ ಸಂಸ್ಥೆಯ ಒಳಗೆ ಇಟ್ಕೊಂಡು ನೀವೇ ಇಷ್ಟೊಂದು ದೊಡ್ಡ ಕಳ್ಳತನ ಮಾಡ್ತಿದ್ದೀರಿ ಅನ್ನೋ ಸತ್ಯ ನನಗಂತೂ ಖಂಡಿತ ಗೊತ್ತಿರಲಿಲ್ಲ ಮಲತಾಯಿ ಎಂದು ಅವಳನ್ನೇ ಅಣುಕಿಸಿದನು. ಬಾಯಿ ಮುಚ್ಚು, ನಾನು ಕಳ್ಳಿಯಲ್ಲ, ರಮ್ಯಾ ಜೋರಾಗಿ ಕೂಗಿದ್ಲು. ಸರಿ, ಹಾಗಿದ್ರೆ ಮಲತಾಯಿ, ಒಂದು ಕೆಲಸ ಮಾಡಿ, ಈ ಪೊಲೀಸ್ ಅಧಿಕಾರಿಗಳು ಕರೀತಿದ್ದಾರಲ್ವಾ, ಸುಮ್ಮನೆ ಅವ್ರ ಜೊತೆ ಸ್ಟೇಷನ್ಗೆ ಹೋಗಿ ಬನ್ನಿ. ಒಂದು ವೇಳೆ ನೀವು ಯಾವುದೇ ತಪ್ಪು ಮಾಡದ ನಿರಪರಾಧಿಯಾಗಿದ್ದರೆ ಈ ಜಗತ್ತಿನಲ್ಲಿ ಯಾರೊಬ್ಬರು ನಿಮ್ಮ ಮೈ ಮೇಲೆ ಅಥವಾ ನಿಮ್ಮ ಮೇಲೆ ಕೈ ಹಿಡೋಕೆ ಸಾಧ್ಯವೇ ಇಲ್ಲ. ಹೋಗಿ ಬನ್ನಿ ಅಂತ ಹೇಳಿ ನಿಖಿಲ್ ತೀರಾ ವ್ಯಂಗ್ಯವಾಗಿ ಖುಷಿಯಾಗಿ ಹೇಳ್ತಾನೆ. ಅವನು ತನ್ನನ್ನು ನೋಡಿ ಆಡಿಕೊಳ್ತಿರೋಂತಹದ್ದನ್ನು, ತನ್ನ ಇಡೀ ಬದುಕು ಅವನ ಕೈಯಲ್ಲಿ ಧೂಳಿಪಟವಾಗ್ತಿದೆ ಎನ್ನುವುದನ್ನು ರಮ್ಯಾಳಿಗೆ ಅದು ಅರ್ಥ ಆಗಿ ಅವಳ ಮುಖವೆಲ್ಲ ಕ್ರೋಧದಿಂದ ರಕ್ತದಂತೆ ಕೆಂಪಾಗಿ ಹೋಯಿತು. ಅವಳು ಸಂಪೂರ್ಣವಾಗಿ ತನ್ನ ವಿವೇಚನೆಯನ್ನು ಕಳ್ಕೊಂಡು ಮುನ್ನುಗ್ಗಿ ನಿಖಿಲ್ನ ಶಾರ್ಟ್ ಕಾಲರನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಜಾಡಿಸ್ತಾ ಇದ್ದಾಳೆ. ಆ ಬಟ್ಟೆಯನ್ನು ಹರಿದಾಕುವಷ್ಟು ಕೋಪ ಅವಳಲ್ಲಿದೆ. ಇದನ್ನೆಲ್ಲ ಹಗೆತನದಿಂದ ನೀನೇ ಮಾಡಿದ್ದೆ, ನನ್ನ ಬೀದಿಗೆ ತರಲು ನೀನೇ ಸಂಚು ಹಿಡಿದಿದ್ದೀಯಾ ಅಲ್ವಾ ಎಂದು ಗರ್ಜಿಸಿದ್ಲು. ನಿಖಿಲ್ ಅವಳ ಕೈಗಳನ್ನು ಬಿಡಿಸಿಕೊಳ್ಳದೆಯೇ ಅತ್ಯಂತ ಶಾಂತವಾಗಿ, ಏನು ಮಾತಾಡ್ತಿದ್ದೀರಾ ಮಲತಾಯಿ ನೀವು? ನಿನಗೆ ಚಿಕ್ಕ ವಯಸ್ಸಿನಿಂದಲೂ ನಾನಂದರೆ ಕಣ್ಣಿಗೆ ಕಂಡರೆ ಇಷ್ಟವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕಂಪನಿಯ ಹಣದ ವಿಷಯದಲ್ಲಿ ನಾನು ನಿನಗೆ ಯಾಕೆ ಹೀಗೆ ಮಾಡೋಕ್ಕೆ ಹೋಗಲಿ ಹೇಳೋ ಅಂತ ಹೇಳ್ತಾನೆ ನಸುನಗುತ್ತಾ. ನನ್ನೆದುರು ಈ ಸುಳ್ಳು ಮುಖವಾಡದ ಯೋಗ್ಯನ ಮುಖವನ್ನು ತೋರಿಸ್ಬೇಡ ನಿಖಿಲ್. ನೀನು ಎಂಥ ಸೈಕೋ ಅಂತ ನನಗೆ ಗೊತ್ತು. ನಿನ್ನ ಅಸಲಿ ಬಣ್ಣ ನನಗೆ ಗೊತ್ತು ಅಂದು ರಮ್ಯಾ ಹಲ್ಲನ್ನು ಕಡಿಯುತ್ತಾ. ನಿಖಿಲು ಕಾಲರನ್ನು ಬಿಡಿಸ್ಕೊಂಡು ಗಂಭೀರವಾಗಿ, ಮಲತಾಯಿ, ಎಂತಹ ಮುಖವಾಡ, ಮತ್ತು ನಾನು ನಿಮ್ಮ ಮೇಲೆ ದ್ವೇಷ ಸಾಧಿಸೋಕೆ ಇದನ್ನೆಲ್ಲ ಯಾಕೆ ಮಾಡಬೇಕು ಹೇಳಿ? ನೀವು ಇಡೀ ಸಾಮ್ರಾಜ್ಯದ ಆಸ್ತಿಯ ಲೆಕ್ಕ ಮಾಡಿದರೆ ನನಗೀಗ ನನ್ನ ತಂದೆಗಿಂತಲೂ ಹೆಚ್ಚಿನ ಷೇರು ಮತ್ತು ಅಧಿಕಾರ ಸಿಕ್ಕಿದೆ. ನಾನೀಗ ನಿಮಗಿಂತ ತುಂಬಾ ಎತ್ತರದಲ್ಲಿದ್ದೀನಿ. ಹಾಗಾಗಿ ನಿಮ್ಮನ್ನು ನೋಡಿ ದ್ವೇಷಿಸುವ ಅಥವಾ ಅಸೂಯೆ ಪಡುವ, ಹೊಟ್ಟೆ ಕೆಚ್ಚು ಕೀಳು ಮಟ್ಟದ ಅಗತ್ಯ ನನಗಂತೂ ಖಂಡಿತ ಇಲ್ಲ ಮಲತಾಯಿ ಎಂದು ನಿಖಿಲ್ ತೀಕ್ಷ್ಣವಾಗಿ ಇಣುತ್ತಾನೆ. ನಿಖಿಲ್ನ ಆ ಮಾತುಗಳು ರಮ್ಯಾಳ ಅಹಂಕಾರದ ನೆತ್ತಿಗೆ ಬಿಟ್ಟ ಬಾಣದಂತೆ ನಾಟಿದ್ವು. ಅವಳು ಇಡೀ ಜಗತ್ತನ್ನೇ ಮರೆತು ಮೈಕೈಯನ್ನು ಮರೆತು ಇಡೀ ಹಾಲ್ನಲ್ಲಿ ಕೇಳುವಂತೆ ಮಹಾ ಗರ್ಜನೆಯನ್ನು ಮಾಡಿಬಿಟ್ಲು. ಮುಚ್ಚು ನಿನ್ನ ಬಾಯನ್ನು. ಹೌದು, ನಾನೇ ಆ ರಕ್ತದ ಮಗುವನ್ನು ಹೊಟ್ಟೆಯಲ್ಲೇ ಕೊಂದದ್ದು. ನೀನು ನಿನ್ನ ಈ ಸತ್ತ ಮಗನ ಸಾವಿನ ಮೇಲೆ ಸೇಡು ತೀರಿಸ್ಕೊಳ್ಳಲು ತಾನೇ ನನ್ನ ವಿರುದ್ಧ ಇಷ್ಟೊಂದು ದೊಡ್ಡ ಚಕ್ರವ್ಯೂಹವನ್ನು ಹೂಡಿ ಹೀಗೆ ಮಾಡ್ತಿದೀಯಾ? ನನ್ನನ್ನು ಜೈಲಿಗೆ ತಳ್ಳಿ ನಿನ್ನ ಮಗನ ಸಾವಿಗೆ ರಿವೆಂಜ್ ತೀರಿಸ್ಕೊಳ್ಳೋಕೆ ಬಯಸ್ತಿದ್ಯಾ? ಸರಿ ತಾನೇ? ರಮ್ಯಾ ತನ್ನ ಈ ಭೀಕರ ಕ್ರೋಧದ ಉನ್ಮಾದದಲ್ಲಿ ತನ್ನದೇ ಸ್ವಂತ ಬಾಯಿಯಿಂದ ಆ ಮಹಾ ಕರಾಳ ಸತ್ಯವನ್ನು ಇಡೀ ಹಾಲ್ನಲ್ಲೇ ಬಹಿರಂಗಪಡಿಸ್ತಾಳೆ. ಮರುಕ್ಷಣವೇ ಇಡೀ ಹಾಲ್ನ ಸ್ಮಶಾನ ಮೌನ ಆವರಿಸಿತು.
ಅಲ್ಲಿ ನಿಂತಿದ್ದ ಪೊಲೀಸರು, ಆರ್ಯನ್, ಸಿಯಾ, ವಕೀಲ ಸ್ಮಿತಾ ಎಲ್ಲರೂ ಆಕೆಯ ಕ್ರೂರ ಒಪ್ಪಿಗೆಯನ್ನು ಕೇಳಿ ಅಕ್ಷರಶಃ ದಿಗ್ಭ್ರಮೆಗೊಂಡು ಆಘಾತಕ್ಕೆ ಒಳಗಾಗ್ತಾರೆ. ಇತ್ತ ನಿಖಿಲ್ನ ಮುಖದಲ್ಲಿ ಮಾತ್ರ ಆಕೆಯ ಸರ್ವನಾಶದ ವಿಜಯದ ನಗು ಮೂಡ್ತಾ ಇತ್ತು. ಏನು, ನನ್ನ ಮಗುವನ್ನು, ನನ್ನ ರಕ್ತವನ್ನು ನೀನೇ ಕೊಂದಿದೀಯಾ? ಲೇ ಕ್ರೂರಿ, ನೀನು ಹೀಗೆ ಎಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯೋಕ್ಕೆ ಹೆಂಗೆ ಸಾಧ್ಯ? ನೀನು ನನ್ನ ದ್ವೇಷಿಸಿದೀಯಾ? ಸರಿ, ಹಾಗಾದರೆ ಆ ದ್ವೇಷಕ್ಕೆ ನನ್ನ ಒಡಲಲ್ಲಿ ಬೆಳೆದಿದ್ದ ಆ ಮುಗ್ಧ ಮಗುವನ್ನು ಯಾಕೆ ಕೊಂದೆ? ನಿನಗೆ ಹೆಣ್ಣಾಗಿ ಸ್ವಲ್ಪವೂ ಮಾನವೀಯತೆ ಇರಲಿಲ್ವೇ? ನೀನು ಹೇಗೆ ಅಷ್ಟು ನಿರ್ದಯಿಯಾಗಿ ಕಟುಕನಂತೆ ವರ್ತಿಸೋಕೆ ಸಾಧ್ಯ ಆಯಿತು? ನಿಖಿಲ್ನ ಕಣ್ಣುಗಳು ಕ್ರೋಧ ಮತ್ತು ಅಪಾರ ನೋವಿನಿಂದ ಕೆಂಪಗಾಗಿದ್ವು. ಅವನ ಕಣ್ಣುಗಳಿಂದ ತಡೆಯಲಾರದ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇತ್ತು. ಆತ ತೀವ್ರ ಆಘಾತಕ್ಕೊಳಗಾಗಿ ಜಾಗದಲ್ಲೇ ತನ್ನ ಮೊಣಕಾಲುಗಳ ಮೇಲೆ ಕುಸಿದು ಬಿದ್ದ. ಆತ ರಮ್ಯಾಳನ್ನು ದಿಟ್ಟಿಸಿ ನೋಡುತ್ತಾ, ನನ್ನ ಮೇಲೆ ನಿನಗೆ ಅಗತನವಿದ್ದರೆ ಸೀದಾ ನನ್ನನ್ನೇ ಕೊಂದು ಹಾಕಬೇಕಿತ್ತು ಲೇ ಮಲತಾಯಿ. ಆದರೆ ಈ ಜೀವದ ಕುಡಿಯನ್ನು ಯಾಕೆ ಕೊಂದೆ? ನಾನು ನಿನಗೆ ಜನ್ಮದಲ್ಲಿ ಎಂದಾದರೂ ಏನಾದರೂ ತಪ್ಪು ಮಾಡಿದ್ದೀನಾ? ಆ ಮಗು ಸತ್ತಾಗ ನನ್ನ ಹೆಂಡತಿ ಭೂಮಿಕಾಳ ಮನಸ್ಸಿನ ಮೇಲೆ ಅದು ಎಷ್ಟು ಭೀಕರವಾಗಿ ಪರಿಣಾಮ ಬೀರಿರಬಹುದು. ಅವಳು ಎಷ್ಟೊಂದು ನರಕ ಯಾತನೆಯನ್ನು ಅನುಭವಿಸಿದ್ದಾಳೆ ಎಂದು ನೀನು ಎಂದಾದರೂ ಯೋಚಿಸಿದ್ದೀಯಾ? ಎಂದು ನಿಖಿಲ್ ಇಡೀ ಹಾಲ್ ನಡುಗುವಂತೆ ಆಕ್ರೋಶದಿಂದ ಕಿರುಚಾಡ್ತಾನೆ. ಆದರೆ ರಮ್ಯಾ ಅಷ್ಟಾದರೂ ಕೂಡ ಪಶ್ಚಾತ್ತಾಪ ಬಿಡದೆ ಕ್ರೂರವಾಗಿ ನಗುತ್ತಾ, ಲೋ ನಿಖಿಲ್, ಸಾಕು ಇನ್ನು ನಿನ್ನ ಈ ನಾಟಕವನ್ನು ನಿಲ್ಲಿಸು. ನಿನ್ನ ಮಗನನ್ನು ನಾನೇ ಕೊಂದಿದ್ದು ಅಂತ ನಿನಗೆ ಮೊದಲಿಂದಲೂ ಪಕ್ಕಾ ತಿಳಿದಿತ್ತು. ಅದಕ್ಕೆ ತಾನೇ ನೀನನ್ನು ಇಂಚಿಂಚಾಗಿ ನಾಶ ಮಾಡಲು ಈ ಚಕ್ರವ್ಯೂಹ ಕೂಡಿ ಬಂದಿರೋದು. ಆದರೆ ನಾನು ಯಾರಂತ ಮರಿಬೇಡಿ, ನಿನ್ನಂತಹ ಅನಾಥ ನನ್ನನ್ನು ಎಂದಿಗೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದು ಅಹಂಕಾರದಿಂದ ಜಾಗದಲ್ಲೇ ತಲೆ ಎತ್ತಿ ನಿಂತಳು. ಆಗ ಅಲ್ಲಿಯೇ ಇದ್ದ ಮುಖ್ಯ ಪೊಲೀಸ್ ಅಧಿಕಾರಿ ಮುಂದೆ ಬಂದು, ಶ್ರೀಮತಿ ರಮ್ಯಾ, ನಮಗೆ ನಿಮ್ಮ ಈ ಅಹಂಕಾರದ ಮಾತುಗಳ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನಿಮ್ಮದೇ ಸ್ವಂತ ಒಪ್ಪಿಗೆಯ ಹೇಳಿಕೆಯ ಆಧಾರದ ಮೇಲೆ ನಾವು ನಿಮ್ಮನ್ನು ಈಗಲೇ ಬಂಧಿಸಲೇಬೇಕಾಗುತ್ತೆ. ಸಿಯಾಳ ಮೇಲಿನ ಕೊಲೆ ಪ್ರಯತ್ನದ ಗಂಭೀರ ಪ್ರಕರಣ ಮಾತ್ರವಲ್ಲ, ನೀವು ಶ್ರೀ ನಿಖಿಲ್ ಅವರ ಮಗುವನ್ನು ಸಹ ಕಟುಕನಂತೆ ಕೊಂದುಬಿಟ್ಟಿದ್ದೀರಲ್ಲ. ಆದ್ದರಿಂದ ನಿಮ್ಮ ಮೇಲೆ ಅಕ್ರಮ ಗರ್ಭಪಾತ ಮತ್ತು ಭ್ರೂಣ ಹತ್ಯೆಯ ಕಠಿಣ ಸೆಕ್ಷನ್ ಆರೋಪಗಳೇ ಸಹ ಸೇರಿಸಲಾಗುವುದು. ನಾವೆಲ್ಲರೂ ಕಾನೂನಿನ ಪ್ರಕಾರ ಅದಕ್ಕೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಇದ್ದೇವೆ ಅಂತ ಹೇಳ್ತಾರೆ. ಲೋ ಇನ್ಸ್ಪೆಕ್ಟರ್, ನೀನು ನನ್ನನ್ನು ಬಂಧಿಸಲು ಸಾಧ್ಯವೇ ಇಲ್ಲ. ನಿನಗೆ ಎಷ್ಟು ಧೈರ್ಯ ನನ್ನ ಮೈ ಮುಟ್ಟಲು? ನನ್ನನ್ನು ಮುಟ್ಟಬೇಡಿ ಅಂತ ರಮ್ಯಾ ಅರಚುತ್ತಿದ್ದಾಗಲೇ ಇಬ್ಬರು ಮಹಿಳಾ ಅಧಿಕಾರಿಗಳು ತುಂಬ ಕೋಪದಲ್ಲಿ ಮುನ್ನುಗ್ಗಿ ಬರ್ತಾರೆ. ಅವಳ ಎರಡೂ ಕೈಗಳಿಗೆ ಗಟ್ಟಿಯಾಗಿ ಕಬ್ಬಿಣದ ಹ್ಯಾಂಡ್ ಕಫನ್ನು ತೊಡಿಸ್ತಾರೆ. ಇನ್ನಿಬ್ಬರು ಪೊಲೀಸರು ಯಶ್ನ ಕೈಗೂ ಕೂಡ ಕೋಳವನ್ನು ತೊಡಿಸ್ತಾರೆ. ಅಧಿಕಾರಿ ನಿಖಿಲ್ನ ಬಳಿ ಬಂದು, ಶ್ರೀ ನಿಖಿಲ್ ಅವರೇ, ಆಕೆಯ ಮೇಲೆ ಅಕ್ರಮ ಗರ್ಭಪಾತದ ಅಧಿಕೃತ ಕೇಸನ್ನು ದಾಖಲಿಸಲಾಗುವುದು. ಇದರಿಂದ ನಿಮಗೆ ಅಥವಾ ನಿಮ್ಮ ಪತ್ನಿಗೆ ಕಾನೂನಾತ್ಮಕವಾಗಿ ಯಾವುದೇ ತೊಂದರೆಗಳು ಆಗದಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ನಿಖಿಲ್ ಕೂಡ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮೌನವಾಗಿ ತಲೆ ಆಡಿಸ್ತಾನೆ. ಅಷ್ಟರಲ್ಲಿ ಯಶ್ ಜೈಲಿನ ಭಯದಿಂದ ನಡುಗುತ್ತಾ ನಿಖಿಲ್ನ ಪಾದಗಳ ಮೇಲೆ ಬಿದ್ದು ಹೋಗ್ತಾನೆ. ಬ್ರೋ, ನಿಖಿಲ್ ಅಣ್ಣ, ದಯವಿಟ್ಟು ನನ್ನ ಹೇಗಾದರೂ ಮಾಡಿ ಉಳಿಸು. ನಾನು ಜೈಲಿಗೆ ಹೋಗಿ ಬಯಸಿದಿಲ್ಲ ಬ್ರೋ. ಆ ಮಗುವಿನ ಕೊಲೆಯಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಲೇ ಇಲ್ಲ. ನನಗಿದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ದಯವಿಟ್ಟು ನನ್ನನ್ನು ಬಿಡಿಸ್ಬಿಡು. ಇದೆಲ್ಲವೂ ಈ ನನ್ನ ತಾಯಿಯ ಕರಾಳ ಪ್ಲ್ಯಾನಿಂಗ್ ಅಣ್ಣ ಎಂದು ತನ್ನದೇ ಎತ್ತ ತಾಯಿಯ ಮೇಲೆ ತಪ್ಪನ್ನು ಹಾಕಿ ಗೋಗರಿತಾನೆ. ಆದರೆ ನಿಖಿಲ್ ಅವನ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಲಿಲ್ಲ. ಕೊನೆಗೆ ಪೊಲೀಸರು ಯಶ್ನನ್ನು ಕಾಲಿನಿಂದನೇ ಎಳೆದುಕೊಂಡು ಜೀಪಿನ ಕಡೆಗೆ ನಡೆದರು. ಕೆಲವೇ ಗಂಟೆಗಳಲ್ಲಿ ಯಶ್ ಮತ್ತು ರಮ್ಯಾ ಇಬ್ಬರು ಕತ್ತಲೆ ಜೈಲಿನ ಕಂಬಿಗಳ ಹಿಂದೆ ಬಿದ್ದಿದ್ದಾರೆ. ರಮ್ಯಾಗೆ ಜೈಲಿನಿಂದ ಹೊರಗಿನ ಯಾರೊಬ್ಬರನ್ನು, ಕನಿಷ್ಠ ತನ್ನ ವಕೀಲರನ್ನು ಸಹ ಸಂಪರ್ಕಿಸಲು ಸಾಧ್ಯವೇ ಆಗ್ತಾ ಇಲ್ಲ. ಯಾಕಂದರೆ ನಿಖಿಲ್ ತನ್ನ ಪ್ರಭಾವವನ್ನೆಲ್ಲ ಬಳಸಿ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಆಕೆಗೆ ಫೋನ್ ಮಾಡೋಕ್ಕೆ ಬಿಡಬೇಡಿ ಅಂತ ಕಟ್ಟುನಿಟ್ಟಾದ ಆದೇಶವನ್ನು ನೀಡಿದ್ದ. ಮರುದಿನ ಬೆಳಗ್ಗೆ ನಿಖಿಲ್ ಜೈಲಿನಲ್ಲಿರುವಂತಹ ಸಮಯ ರಮ್ಯಾ ಮತ್ತು ಯಶ್ ಅವರನ್ನು ನೇರವಾಗಿ ಭೇಟಿಯಾಗೋಕ್ಕೆ ಅಂತ ಹೋಗ್ತಾನೆ. ರಮ್ಯಾಳನ್ನು ಆತ ಮುಖಾಮುಖಿ ಭೇಟಿಯಾದಾಗ ಆಕೆ ಇಡೀ ಜಗತ್ತಿನಿಂದ ಒಂಟಿಯಾಗಿ ನಡುಗುತ್ತಾ ಕುಳಿತಿರ್ತಾಳೆ.
ನಿಖಿಲ್ ಜೈಲಿನ ಸಲಾಕೆಯ ಮುಂದೆ ನಿಂತು ಚಪ್ಪಾಳೆನ ತಟ್ಟುತ್ತಾ, ಶ್ರೀಮತಿ ರಮ್ಯಾ ಅವರೇ, ನಿಮ್ಮ ಇಂದಿನ ಈ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೆ ತುಂಬ ಅಂದರೆ ತುಂಬಾ ಬೇಸರವಾಗ್ತದೆ. ಐ ಆಮ್ ಸೋ ಸಾರಿ. ಆದರೆ ನನ್ನ ಮಲತಾಯಿ ರಮ್ಯಾ ರಾಜೆ ಹೌದಲ್ವೇ? ಆ ಮಹಾನ್ ರಮ್ಯಾ ರಾಜೆ ಇವತ್ತು ಜೈಲಿನ ಕೊಳಕು ಕಂಬಿಗಳ ಹಿಂದೆ ಒಬ್ಬ ಬಡಕಲು ನಾಯಿ ಥರ ಇದ್ದಾರೆ ಎಂದು ನಿಖಿಲ್ ಉದ್ದೇಶಪೂರ್ವಕವಾಗಿ ಅವಳ ಮುಂದೆಯೇ ನಿಂತು ಕೇಟಲೆ ಮಾಡುತ್ತಾ ವ್ಯಂಗ್ಯವಾಗಿ ಸಿಂಹದಂತೆ ನಗಾಡ್ತಾ ಇದ್ದಾನೆ. ರಮ್ಯಾ ಕೋಪದಿಂದ ಕಂಬಿಗಳನ್ನು ಹಿಡಿದು ಜಾಡಿಸುತ್ತಾ, ನಿಖಿಲ್, ನಾನು ನಿನ್ನನ್ನು ಜನ್ಮಾಂತರಕ್ಕೂ ಎಂದಿಗೂ ಕ್ಷಮಿಸೋದಿಲ್ಲ. ನನ್ನೊಂದಿಗೆ ಈ ರೀತಿ ದ್ರೋಹದ ವರ್ತನೆ ಮಾಡೋಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು, ನೀಚನೆ ಎಂದು ಕೋಪದಿಂದ ಕಣ್ಣನ್ನು ಕೆಂಪಗೆ ಮಾಡಿಕೊಳ್ತಾಳೆ. ನಿಖಿಲ್ ಅಷ್ಟೇ ತಣ್ಣಗೆ ತನ್ನ ಕಣ್ಣುಗಳನ್ನು ಸಣ್ಣದು ಮಾಡಿ ನಗುತ್ತಾ, ನಾನೇನು ಮಾಡಿದೆ ಮಲ್ತಾಯಿ? ನೀವು ನಿಮ್ಮ ಸ್ವಂತ ಪಾಪದ ಕರಾಳ ಕೃತ್ಯಗಳಿಂದ ಮತ್ತು ನಿಮ್ಮ ಸ್ವಂತ ಕರ್ಮದ ಫಲದಿಂದಲೇ ಇವತ್ತು ಈ ಜೈಲಿನ ನರಕದಲ್ಲಿದ್ದೀರಿ. ಇದಕ್ಕೆ ಹೇಳೋದು ಕರ್ಮ ಈಸ್ ಎ ಬೂಮ್ರಿಂಗ್ ಅಂತ ಎಂದು ಅವಳ ಮುಖಕ್ಕೆ ಹೊಡೆದಂತೆ ಖಡಕ್ಕಾಗಿ ಹೇಳಿದನು. ನಾನು ನಿನಗೆ ಸವಾಲನ್ನು ಹಾಕ್ತಿದ್ದೀನಿ ನಿಖಿಲ್. ನಾನು ಈ ಜೈಲಿನಿಂದ ಹೊರಗಡೆ ಹೋದ ತಕ್ಷಣ ನಿನ್ನನ್ನು ಜೀವಂತವಾಗಿ ಬಿಡೋದೇ ಇಲ್ಲ. ನನ್ನನ್ನು ಇಂತಹ ಕೊಳಕು ಜಾಗದಲ್ಲಿ ಇರಲು ನಿನಗೆ ಎಷ್ಟು ಧೈರ್ಯ? ಅಷ್ಟೇ ಅಲ್ಲ, ಆಸ್ಪತ್ರೆಯಿಂದ ಬಚಾವಾದ ಆ ಸಿಯಾಳನ್ನು ಮತ್ತು ಆ ಭೂಮಿಕಾಳನ್ನು ನಾನು ಖಂಡಿತವಾಗಿಯೂ ಕರಾರುವಕ್ಕಾಗಿ ಕೊಂದೇ ಕೊಲ್ತೀನಿ. ನನ್ನ ಈ ಪರಿಸ್ಥಿತಿಗೆ ತಂದ ನಿಮ್ಮನ್ನು ಖಂಡಿತ ಬಿಡಲ್ಲ ಅಂತ ರಮ್ಯಾ ಜೈಲಿನ ಕಂಬಿಗಳನ್ನು ಹಿಡಿದು ಹುಚ್ಚಿಯಂತೆ ಕೋಪದಿಂದ ಕೂಗಾಡ್ತಾ ಇದ್ಲು. ಅವಳ ಜಂಬದ ಮಾತುಗಳನ್ನು ಕೇಳಿ ನಿಖಿಲ್ನ ತಾಳ್ಮೆ ಸಂಪೂರ್ಣವಾಗಿ ಮುಗಿದು ಹೋಯಿತು. ಆತ ಅತ್ಯಂತ ರೌದ್ರಾವತಾರ ತಾಳಿ ತನ್ನ ಬಲಗೈಯಿಂದ ಅಲ್ಲೇ ಇದ್ದ ಕಬ್ಬಿಣದ ಮೇಜಿನ ಮೇಲೆ ಜೋರಾಗಿ ತಟ್ಟಿ ಗರ್ಜಿಸ್ತಾನೆ. ಮೊದಲು ನೀನು ಇಲ್ಲಿಂದ ಹೊರಗೆ ಹೋಗಿ ನಿನ್ನ ತಾಕತ್ತು ತೋರಿಸು, ಲೇ ಮೂರ್ಖ ಹೆಂಗಸೆ ಅಂತ ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ತಿಟ್ಟಿಸಿ, ಭೂಮಿಕಾ, ನೀನು ನನ್ನ ಭೂಮಿಕಾಳನ್ನು ಕೊಲ್ತೀಯಾ? ಮೊದಲು ಈ ಕತ್ತಲ ಜೈಲಿನಿಂದ ಹೊರಟು ನನಗೆ ತೋರಿಸಿ ನೋಡೋಣ. ಯಾಕಂದರೆ ಮುಂದಿನ 3 ದಿನಗಳವರೆಗೆ ನಿನ್ನ ಪ್ರೀತಿಯ ಯಜಮಾನರು ಶ್ರೀ ರಾಜೆ ಇಲ್ಲಿಗೆ ಬರುವವರೆಗೂ ನಾನು ನಿನಗೆ ಅಪ್ಪಟ ನರಕವನ್ನು ತೋರಿಸ್ತೇನೆ. ಇವತ್ತು ಇಲ್ಲಿ ನಿನ್ನನ್ನು ನನ್ನ ಕೈಯಿಂದ ಉಳಿಸೋಕೆ ಈ ಜಗತ್ತಿನಲ್ಲಿ ಯಾರೊಬ್ಬರೂ ಇಲ್ಲ. ಯಾಕಂದರೆ ನಿನ್ನ ಸರ್ವನಾಶದ ದಾರಿಯಲ್ಲಿ ಯಮನಂತೆ ಸ್ವತಃ ನಾನೇ ಬಂದು ನಿಂತಿದ್ದೀನಿ. ನಿನ್ನ ಇಡೀ ಜನ್ಮದ ದುರಹಂಕಾರವನ್ನು ನಾನು ಹಿಂದೆ ಜೈಲಿನ ಮಣ್ಣಿನಲ್ಲಿ ಪುಡಿ ಪುಡಿ ಮಾಡ್ತೀನಿ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಸ್ತಾನೆ. ಇಷ್ಟು ಹೇಳಿ ನಿಖಿಲ್ ತನ್ನ ಕಪ್ಪು ಕೋಟನ್ನು ಸರಿಪಡಿಸ್ಕೊಳ್ಳುತ್ತಾ ಅವಳ ಮುಖದ ಮೇಲೊಂದು ಕ್ರೂರ ನೋಟವನ್ನು ಬೀರಿ ಅಲ್ಲಿಂದ ಗಾಂಭೀರ್ಯದಿಂದ ಹೆಜ್ಜೆಯನ್ನು ಇಡುತ್ತಾ ಹೊರಟು ಹೋಗ್ತಾನೆ. ನಿಖಿಲ್ ಹೋದ ನಂತರ ರಮ್ಯಾಳನ್ನು ಮಹಿಳಾ ಕೈದಿಗಳಾಗಿರುವಂತಹ ಸಾಮಾನ್ಯ ಜೈಲಿನ ಕೋಣೆಗೆ ಲೇಡಿ ಪ್ರಿಸನರ್ ಸೆಲ್ ಅಲ್ಲಿಗೆ ಕಳಿಸಿಕೊಡಲಾಗುತ್ತೆ. ಅಲ್ಲಿನ ಕೊಳಕು ವಾತಾವರಣ, ಎಷ್ಟೊಂದು ಜಿರಳೆಗಳು ಮತ್ತು ನೊಣಗಳು, ತಿಗಣೆಗಳೆಲ್ಲ ಇರುತ್ತೆ. ಅದನ್ನು ನೋಡಿ ರಮ್ಯಾ ಅಸಹ್ಯ ಪಡುತ್ತಾ ಒಂದು ಮೂಲೆಯಲ್ಲಿ ಒಬ್ಬಂಟಿಯಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ತಾಳೆ. ಆ ನಿಖಿಲ್, ನಾನು ಅವನನ್ನು ಹೇಗಾದರೂ ಮಾಡಿ ಮುಗಿಸ್ತೀನಿ. ನನ್ನನ್ನು ಈ ಸ್ಥಿತಿಗೆ ತಂದಂತಹ ಆತ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟಪಡಬೇಕಾಗುತ್ತೆ ಅಂತ ಅವಳು ಒಳಗೊಳಗೆ ಅಲ್ಲನ್ನು ಕಡಿಯುತ್ತಾ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗಿ ಗೊಣಗ್ತಾ ಇರ್ತಾಳೆ. ಅವಳು ಅಹಂಕಾರದಿಂದ ಜಗತ್ತನ್ನೇ ಮರೆತು ಕೂತಿದ್ದಾಗ ಅದೇ ಕೋಣೆಯಲ್ಲಿದ್ದ ಹಳೆ ಲೇಡಿ ಕೈದಿಗಳ ಗುಂಪೊಂದು ಅಲ್ಲಿಗೆ ಬರುತ್ತೆ. ಅವರಲ್ಲಿ ಸಿಗರೇಟ್ ಶೈಲಿಯಲ್ಲಿ ಬೀಡಿ ಸೇದುತ್ತಾ ರೌಡಿಯಂತೆ ನಿಂತಿದ್ದ ಒಬ್ಬಳು ಗಂಭೀರ ಮುಖದ ಹೆಂಗಸು ರಮ್ಯಾಳ ಅಟ್ಟಹಾಸದ ಮುಖವನ್ನು ನೋಡಿ ಅತ್ಯಂತ ತುಚ್ಛವಾಗಿ, ಹೊಸಬಳೆ, ಬನ್ನಿ ನನಗೊಂದು ಲೋಟ ಕುಡಿಯುವ ನೀರು ತಂದು ಕೊಡಿ ಅಂತ ಕೈ ಸನ್ನೆ ಮಾಡಿ ಆದೇಶವನ್ನು ನೀಡ್ತಾಳೆ. ಅದನ್ನು ಕೇಳಿ ರಮ್ಯಾಳ ನೆತ್ತಿಗೆ ರಕ್ತ ಅನ್ನೋದು ಜಿಗೀತು. ಅವಳಿಗೆ ತುಂಬ ಕೆಟ್ಟ ಕೋಪ ಬಂತು. ಅವಳು ಜೈಲಿನ ಪರಿಸ್ಥಿತಿಯನ್ನು ಮರೆತುಬಿಟ್ಟು ತನ್ನ ಇಡೀ ಹಳೆಯ ಒರಟು ಮನೋಭಾವ ಮತ್ತು ಅಹಂಕಾರದ ಆಟಿಟ್ಯೂಡನ್ನು ತೋರಿಸುತ್ತಾ ಎದ್ದು ನಿಂತು, ಏನೇ ನಾನು ನಿಮ್ಮ ಮನೆಯ ಉಚಿತ ಸೇವಕ್ಕೆ ಅಂದ್ಕೊಂಡಿದ್ದೇನೆಲ್ಲೇ? ನೀನು ಯಾರಿಗೆ ಇಲ್ಲಿ ನಿಂತು ಆದೇಶ ನೀಡ್ತಿದ್ಯಾ ಅಂತ ಮೊದಲೇನು ಗೊತ್ತಿದೆಯಾ? ನನ್ನ ಹೆಸರು ರಮ್ಯಾ ರಾಜೆ ಫ್ಯಾಮಿಲಿಯ ಹೊಡತಿ ನಾನು, ಅವನ ಹೆಂಡತಿ ಎಂದು ಪರಿಪೂರ್ಣವಾಗಿ ತನ್ನ ಅಹಂಕಾರದ ಧ್ವನಿಯಲ್ಲೇ ಕೂಗುದು. ಆದರೆ ಅಲ್ಲಿ ನಿಂತಿದ್ದ ಲೇಡಿ ಕೈದಿಗಳ ರಮ್ಯಾಳ ರಾಜ್ಯ ಪವರ್ ಕೇಳಿ ಎದುರಲಿಲ್ಲ. ಬದಲಿಗೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ವಿಕೃತವಾಗಿ ನಗಲು ಆರಂಭಿಸಿದರು. ರಮ್ಯಾಳಿಗೆ ಈಗ ಜೈಲಿನ ಅಸಲಿ ನರಕದ ರುಚಿ ಸಿಗುವ ಸಮಯ ಹತ್ತಿರವಾಗಿತ್ತು. ರಮ್ಯಾ ತನ್ನ ಹೊರಟು ಅಹಂಕಾರದ ಒಂದು ಮಾತುಗಳನ್ನು ಮುಗಿಸುವ ಮುನ್ನವೇ ಆ ಲೇಡಿ ಕೈದಿಗಳ ಗುಂಪಿನಲ್ಲಿದ್ದ ಒಬ್ಬಳು ದಪ್ಪನೆಯ ಮಹಿಳೆ ರೋಷದಿಂದ ಮುಂದೆ ಬಂದು ರಮ್ಯಾಳ ಕೆನ್ನೆಗೆ ಚಟಾರ್ ಅಂತ ಕಪಾಳ ಮೋಕ್ಷ ಮಾಡಿದ್ಲು. ಏಯ್,
ನೀನು ಆಚೆ ಪ್ರಪಂಚದಲ್ಲಿ ಯಾರೇ ಆಗಿದ್ರೂ ನನಗೆ ಅದರಿಂದ ಯಾವುದೇ ಚಿಂತೆ ಇಲ್ಲ. ನೆನ್ಪಿಟ್ಕೋ, ನೀನೀಗ ಇರೋದು ಜೈಲಿನಲ್ಲಿ, ನಮ್ಮ ಸಾಮ್ರಾಜ್ಯದಲ್ಲಿ. ನನ್ನ ಮುಂದೆ ಇನ್ನು ಮುಂದೆ ತುಂಬ ಬುದ್ಧಿವಂತಿಕೆ ತೋರ್ಸೋಕೇನಾದರೂ ಬಂದರೆ ಜೀವಂತವಾಗಿ ನಿನ್ನ ಬಿಡೋದೇ ಇಲ್ಲ ಅಂತ ಆ ರೌಡಿ ಕೈದಿ ಗದ್ದರಿಸ್ತಾಳೆ. ಇದು ರಮ್ಯಾಳ ಪಾಲಿಗೆ ಅಸಲಿ ಸಂಕಟದ ಆರಂಭ ಆಗಿತ್ತು. ಕಳೆದ 3 ದಿನಗಳಿಂದ ಅವಳಿಗೆ ಜೈಲಿನಲ್ಲಿ ಸರಿಯಾಗಿ ಆಹಾರವೇ ಸಿಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಆ ಕೋಣೆಯಲ್ಲಿದ್ದಂಥ ಕ್ರೂರ ಮಹಿಳೆಯರೆಲ್ಲ ಸೇರಿ ಅವಳಿಗೆ ಮನಬಂದಂತೆ ಹೊಡಿತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಅವ್ರು ಹೇಳಿದಂಥ ಕೀಳು ಕೆಲಸಗಳನ್ನೆಲ್ಲ ಅವಳು ಒಂದು ಮಾಡಲೇಬೇಕಾಯಿತು. ಆ 3 ದಿನಗಳಲ್ಲಿ ರಮ್ಯಾ ತನ್ನ ಇಡೀ ಐಷಾರಾಮಿ ಜೀವನದಲ್ಲಿ ಎಂದಿಗೂ ಕೂಡ ಕಲ್ಪಿಸಿಕೊಳ್ಳಕ್ಕೂ ಕೂಡ ಆಗದಂತಹ ಬಹಳಷ್ಟು ಅಳುತ್ತಲೇ ಮಾಡಬೇಕಾಗಿ ಬರುತ್ತೆ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಇವಳು ಇಲ್ಲಿಗೆ ನಿಲ್ಲಿಸ್ತಾಳ, ತನ್ನ ದ್ವೇಷವನ್ನು ಮುಂದುವರಿಸ್ತಾಳ ನೋಡೋಣ.